ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅನ್ನುವಂಥದ್ದನ್ನ ಖಂಡಿಸಿ ಧರ್ಮಸ್ಥಳ ಚಲೋ ಅಂತ ಹೇಳಿ ಬಿಜೆಪಿಯವರು ಈಗ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಕಾರ್ನಲ್ಲಿ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ಕಾರ್ನಲ್ಲಿ ಹೋಗಿರುವಂತಹ ಬಿಜೆಪಿ ನಾಯಕರು ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೊರಟಿರುವಂತಹ ನಾಯಕರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. 300ಕ್ಕೂ ಹೆಚ್ಚು ಕಾರ್ನಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಈಗ ಹಾಸನದ ಮೂಲಕ ಧರ್ಮಸ್ಥಳದತ್ತ ತಲುಪಿದ್ದಾರೆ. ಈಗ ಸದ್ಯಕ್ಕೆ ಧರ್ಮಸ್ಥಳ ತಲುಪಿದ್ದಾರೆ. ಮಂಜುನಾಥ ಸ್ವಾಮಿ ದರ್ಶನವನ್ನ ಇನ್ನೇನು ಪಡಿತಾರೆ ಬಿಜೆಪಿ ಟೀಮ್. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಧರ್ಮಸ್ಥಳ ಚಲೋ ನಡೆಸ್ತಾ ಇರುವಂತಹ ನಾಯಕರು ಬೆಂಗಳೂರಿನಿಂದ ಕಾರ್ನಲ್ಲಿ ಹೊರಟಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರೆಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಹೊರಟಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೊರಟಿರುವಂತಹ ಸುಮಾರು 300ಕ್ಕೂ ಹೆಚ್ಚು ಕಾರುಗಳು ಏಕಕಾಲದಲ್ಲಿ ಹೊರಟಿವೆ. ದಾರಿ ಮಧ್ಯ ಒಂದಷ್ಟು ಸ್ವಾಗತ ಸಿಕ್ಕಿದ್ದು. ಹಾಗೆ ದೃಶ್ಯಗಳನ್ನು ನಾವೀಗ ಏನು ನೋಡ್ತಾ ಇದ್ದೀವಿ, ಲೈವ್ ದೃಶ್ಯಗಳು. ಇದು ಧರ್ಮಸ್ಥಳದ ದೃಶ್ಯಗಳು. ಧರ್ಮಸ್ಥಳ ಈಗ ತಲುಪಿರುವಂತಹ ನೇರ ದೃಶ್ಯಗಳನ್ನು ನಾವೇನು ನೋಡ್ತಾ ಇದ್ವಿ. ಈಗಷ್ಟೇ ಒಂದೊಂದಾಗೆ ವೆಹಿಕಲ್ಗಳು ಅಲ್ಲಿಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ನೋಡಿ, ಅಲ್ಲಿ ಧರ್ಮಸ್ಥಳವನ್ನ ಶ್ರೀ ಕ್ಷೇತ್ರವನ್ನ ತಲುಪಿರುವಂತಹ ಬಿಜೆಪಿಯ ಕಾರ್ಯಕರ್ತರ ಕಾರು. ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರೆಲ್ಲರೂ ಕೂಡ ಇವತ್ತು ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಬಿಜೆಪಿಯ ಇತರೆ ನಾಯಕರುಗಳು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಇಂದು ರಾತ್ರಿ ಧರ್ಮಸ್ಥಳಕ್ಕೆ ಆಗಮಿಸಲಿದ್ದಾರೆ ವಿಜೇಂದ್ರ. ರಾತ್ರಿ ಉಜಿರೆಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ನಾಳೆ ಬೆಳಿಗ್ಗೆ 7:30ಕ್ಕೆ ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನವನ್ನ ಪಡೆಯಲಿದ್ದಾರೆ. ನೋಡಿ, ಈಗಾಗಲೇ ಬಿಜೆಪಿ ನಾಯಕರು ಎಚ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈಗ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಸಂಜೆ ಭೇಟಿ ಕೊಡ್ತಾರೆ. ಬೆಳಿಗ್ಗೆ ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ. ನೋಡಿ, ಈಗಾಗಲೇ ಏನ್ ನಡೀತಾ ಇದೆ ಧರ್ಮಸ್ಥಳದ ಬೆಳವಣಿಗೆ ಕುರಿತಂತೆ ಬಿಜೆಪಿ ನಾಯಕರು ಅದನ್ನ ಖಂಡಿಸ್ತಲೇ ಬಂದ್ರು. ಇದೆಲ್ಲವೂ ಕೂಡ ಧರ್ಮಸ್ಥಳ ದೇವಾಲಯದ ಅಪಪ್ರಚಾರ ಬೇಕು ಅಂತಲೇ ಈ ರೀತಿ ಮಾಡಲಾಗ್ತಾ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಕೂಡ ನಡೀತು. ಜೊತೆಗೆ ಹಲವು ಜಿಲ್ಲೆಗಳಲ್ಲಿ ಈ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ರು. ಈಗ ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ ಯಾವುದೇ ರೀತಿ ಸಾಕ್ಷಿ ಆಧಾರಗಳು ಕೂಡ ಸಿಕ್ಕಿಲ್ಲ. ಹೀಗಾಗಿ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಲಂಕಾ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೊರಟಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಈಗ ತಲುಪಿದ್ದಾರೆ. ನೋಡಿ, ಈ ಹಿಂದೆ ಹೋಗ್ತಾ ಇದ್ದಂತಹ ದೃಶ್ಯಗಳು ನಾವೇನು ಈಗ ನೋಡ್ತಾ ಇದ್ದೀವಿ. ಇದು ಇವತ್ತು ಬೆಂಗಳೂರಿನಿಂದ ಏನು ಹೊರಟ್ರಲ್ಲ, ಸುಮಾರು 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಹೊರಟಿದ್ದು. ಇವತ್ತು ಸಾಲುಗಟ್ಟಿ ನಿಂತಿರುವಂತಹ ಕಾರುಗಳು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಡೀತಾ ಇರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಇಲ್ಲಿ ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ, ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥ, ಅಪಚಾರ ಮಾಡುವಂಥ ಕೆಲಸಗಳಾಗ್ತಾ ಇವೆ ಅಂತ ಹೇಳಿ ಅದನ್ನು ಖಂಡಿಸಿ ಇವತ್ತು ಬಿಜೆಪಿಯ ನಾಯಕರುಗಳು ಕೈಗೊಂಡಿರುವಂಥ ಈ ಧರ್ಮಸ್ಥಳ ಚಲೋ ರ್ಯಾಲಿ. ಈಗ ಸದ್ಯಕ್ಕೆ ಎಸ್.ಆರ್. ವಿಶ್ವನಾಥ್ ಅವರು ಧರ್ಮಸ್ಥಳ ತಲುಪಿದ್ದಾರೆ. ಅವ್ರ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಯಲಹಂಕ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಈಗಾಗಲೇ ಧರ್ಮಸ್ಥಳ ತಲುಪಿರೋದನ್ನು ನೋಡ್ತಾ ಇದ್ದೀವಿ. ತಲುಪಿದಂತಹ ನಾಯಕರಿಗೆ ಭವ್ಯ ಸ್ವಾಗತವನ್ನು ಕೂಡ ಕೋರಲಾಗಿದೆ. ಅವರ ಮೇಲೆ ಪುಷ್ಪಾರ್ಚನೆಯನ್ನು ಮಾಡಿ ಅವರನ್ನು ಸ್ವಾಗತ ಕೋರಲಾಯಿತು. ಎಸ್.ಆರ್. ವಿಶ್ವನಾಥ್ ಅವ್ರ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಕೂಡ ಜಮಾವಣೆ ಆಗಿದ್ದಾರೆ ಇವತ್ತು ಧರ್ಮಸ್ಥಳದಲ್ಲಿ. ಇವತ್ತು ಇನ್ಫ್ಯಾಕ್ಟ್ ಅವರು ಸಂಜೆ ಬಹುಶಃ ದರ್ಶನವನ್ನು ಪಡಿತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಇನ್ನು ಹಾಗೆ ವಿಜೇಂದ್ರ ಕೂಡ ಹೋಗ್ತಾರೆ. ಇವತ್ತು ಸಂಜೆ ಅವರು ತಲುಪ್ತಾರೆ ಉಜಿರೆಯಲ್ಲಿ. ಇವತ್ತು ಸಂಜೆ ಅಲ್ಲೇ ರಾತ್ರಿ ವಾಸ್ತವ್ಯವನ್ನು ಹೂಡಿ ನಾಳೆ ಬೆಳಿಗ್ಗೆ 7:30 ಸುಮಾರಿಗೆ ಅವರು ಕೂಡ ದರ್ಶನವನ್ನು ಪಡೀಲಿಕ್ಕಿದ್ದಾರೆ. ಬಿಜೆಪಿಯ ನಾಯಕರುಗಳು ನಡೆಸ್ತಾ ಇರುವಂತಹ ಧರ್ಮಸ್ಥಳ ಚಲೋ ರ್ಯಾಲಿ ಇದು.